ದಾವಣಗೆರೆಯ ಬಿಜೆಪಿಯಲ್ಲಿ ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಮತ್ತು ಬಂಡಾಯದ ಜ್ವಾಲೆ ಎದ್ದಿದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಾಗಿರುವಂತಹ ಬೆಳವಣಿಗೆ ಏನು, ಹೇಗೆ ಸರಿ ಮಾಡ್ಕೊಳ್ತಾರೆ ನೋಡ್ತಾ ಹೋಗೋಣ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಶಮನವಾಗದ ಬಂಡಾಯ, ಕೈ ನಾಯಕರಿಗೆ ಕಂಟಕವಾದ ವಿನಯ್ ಕುಮಾರ್. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂಡಾಯ ಇನ್ನೂ ಶಮನವಾದಂತೆ ಕಾಣುತ್ತಿಲ್ಲ. ಕಾಂಗ್ರೆಸ್ನಿಂದ ಈ ಬಾರಿ ವಿನಯ್ ಕುಮಾರ್ ಸ್ಪರ್ಧಿಸಲು ಎಲ್ಲಾ ತಯಾರಿ ಮಾಡಿಕೊಂಡಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಸೈಲೆಂಟ್ ಆಗಿ ಕೈ ಟಿಕೆಟ್ ಶಾಮನೂರು ಫ್ಯಾಮಿಲಿ ಪಾಲಾಗಿದ್ದು, ಇದರಿಂದ ವಿನಯ್ ಕುಮಾರ್ ಬಂಡಾಯವಾಗಿ ಸ್ಪರ್ಧಿಸಲು ಸಿದ್ಧತೆ ನಡೆಸಿಕೊಂಡಿದ್ದಾರೆ. ಇದು ಕಾಂಗ್ರೆಸ್ಗೆ ಮುಳ್ಳಾಗಿದೆ. ಸಿಎಂ ಜೊತೆ ವಿನಯ್ ಕುಮಾರ್ ಫೋಟೋ ವೈರಲ್. ಫೋಟೋ ಬಗ್ಗೆ ವಿನಯ್ ಕುಮಾರ್ ಕ್ಲಾರಿಟಿ ಏನು? ದಾವಣಗೆರೆ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿನಯ್ ಕುಮಾರ್ ಸಂಚಾರ ನಡೆಸಿ ಜನಾಭಿಪ್ರಾಯ ಸಂಗ್ರಹಣೆಯಲ್ಲಿ ತೊಡಗಿದ್ರು. ಇದು ಕಾಂಗ್ರೆಸ್ನ ಅಹಿಂದ ಮತಗಳನ್ನು ವಿಂಗಡಣೆ ಮಾಡುವ ಲಕ್ಷಣ ಕಾಣಿಸಿಕೊಂಡಿದ್ದು, ಸಹಜವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಕಂಟಕವಾಗಿ ಪರಿಣಮಿಸಿದೆ. ಅದರಿಂದ ಬಂಡಾಯದ ಬಾವುಟ ಹಾರಿಸಿರುವ ವಿನಯ್ ಕುಮಾರ್ ಜೊತೆ ಸಿಎಂ ಸಿದ್ದರಾಮಯ್ಯ, ನಿರಂಜನಾನಂದಪುರಿ ಸ್ವಾಮೀಜಿ, ಎಸ್ಎಸ್ ಮಲ್ಲಿಕಾರ್ಜುನ್ ಸಭೆ ನಡೆಸಿ ಮನವೊಲಿಕೆಗೆ ಮುಂದಾಗಿದ್ದಾರೆ. ಇತ್ತ ಈ ಎಲ್ಲಾ ನಾಯಕರ ಜೊತೆ ವಿನಯ್ ಕುಮಾರ್ ಇದ್ದ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಇತ್ತ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಂಡಾಯ ಶಮನವಾಗಿದೆ ಎನ್ನುವ ಸುದ್ದಿ ಹರಡಿದ್ದು, ಇದು ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ವಿನಯ್ ಕುಮಾರ್ ಫೋಟೋ ವೈರಲ್ ಆಗ್ತಾ ಇದ್ದಂತೆ ವಿನಯ್ ಕುಮಾರ್ ವಿಡಿಯೋ ಮಾಡಿ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಯಾವುದೇ ಕಾರಣಕ್ಕೂ ಬಂಡಾಯ ಶಮನ ಆಗಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನು ದಾವಣಗೆರೆ ನಿವಾಸದಲ್ಲಿ ಇವತ್ತು ಅಭಿಮಾನಿಗಳು, ಮುಖಂಡರು, ಕಾರ್ಯಕರ್ತರ ಸಭೆ ಕರೆದಿದ್ದು ವಿನಯ್ ಗೊಂದಲಕ್ಕೆ ತೆರೆ ಎಳೆಯುವ ನಿರ್ಧಾರವನ್ನ ಮಾಡಿದ್ದಾರೆ. ಸಿಎಂ ಸಾಹೇಬ್ರನ್ನ ಭೇಟಿ ಮಾಡಿದ್ವಿ. ಆ ಒಂದು ಮೀಟಿಂಗ್ ಅಲ್ಲಿ ಹೇಳಿದೆ, ನಾನು ಪಕ್ಷೇತರ ನಿಂತರೆ ಗೆಲ್ಲೋ ಚಾನ್ಸಸ್ ಇದೆ ಅಂತ ಮನವರಿಕೆ ಮಾಡಿಕೊಟ್ಟೆ. ಸಾಹೇಬ್ರು ನೋಡು, ಇನ್ನು ಫ್ಯೂಚರ್ ಇದೆ, ಅವಕಾಶ ಇದೆ ಅಂತ ಹೇಳಿದ್ದಾರೆ. ನಾನು ಇನ್ನು ಮುಂಚೆನೂ ಹೇಳಿದಾಗೆ ಅಂತಿಮ ನಿರ್ಧಾರ ತಗೊಂಡಿಲ್ಲ, ಜನಾಭಿಪ್ರಾಯ ಸಂಗ್ರಹ ಮಾಡೋದು ಬಾಕಿ ಇದೆ. ಅದಾದ ನಂತರ ಒಂದು ಪ್ರೆಸ್ ಮೀಟ್ ಕರೆದು ನಾನು ನನ್ನ ಅಂತಿಮ ನಿರ್ಧಾರ ತಿಳಿಸ್ತೀನಿ. ದಯವಿಟ್ಟು ಯಾವುದೇ ಬಂಡಾಯ ಶಮನ ಆಯಿತು ಅಥವಾ ನನ್ನ ಪಕ್ಷೇತರ ನಿಲ್ಬೇಕನ್ನ ಒಂದು ಬಯಕೆ ಶಮನ ಆಯಿತು ಅಂತ ಅನ್ಕೋಬೇಡಿ. ಒಟ್ನಲ್ಲಿ ಇವತ್ತು ವಿನಯ್ ಕುಮಾರ್ ಕರೆದಿರುವಂತಹ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದ್ದು, ವಿನಯ್ ಪಕ್ಷೇತರ ಸ್ಪರ್ಧೆ ಮಾಡ್ತಾರೋ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ನೀಡ್ತಾರೋ ಎಂಬ ಗೊಂದಲಕ್ಕೆ ಹಿಂದೆ ತೆರೆ ಬೀಳುತ್ತೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.